ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಸ್ಟೈಲ್ ಆ್ಯಂಡ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ಶುಕ್ರವಾರದ ವ್ಲಾಗನ್ನು ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಇದು ಆಲ್ರೆಡಿ ತುಂಬ ದಿನ ಆಗೋಗಿದೆ, ಆಲ್ರೆಡಿ 3-4 ದಿನ ಆಗಿದೆ ನಾನು ವಿಡಿಯೋನ ಶೂಟ್ ಮಾಡಿಕೊಂಡು. ಬಟ್ ಆದರೆ ನನ್ನ ಕೆಲವೊಂದು ಕೆಲಸಗಳಿಂದ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಆ್ಯಂಡ್ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆಯಿಂದ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಬೆಳಗ್ಗೆನೇ ಎದ್ದು ಹೊರಗಡೆ ಎಲ್ಲ ಕಸ ಗುಡಿಸ್ಕೊಂಡು ಬಾಗಿಲಿಗೆಲ್ಲ ರಂಗೋಲಿ ಇಟ್ಟು ಬರೋ ಅಷ್ಟರಲ್ಲಿ ನಮ್ಮಮ್ಮನೂ ಒಳಗಡೆ ಎಲ್ಲ ಕೆಲಸನ ಮುಗಿಸ್ಕೊತಾ ಇದ್ರು. ನಮ್ಮಮ್ಮ ಬಂದು ಆಲ್ರೆಡಿ 3 ದಿವಸ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇವತ್ತು ನನ್ನ ಮಗಳು ತುಂಬ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಏನಕ್ಕಂದರೆ ನಮ್ಮ ಮಮ್ಮಿ ಇದ್ದಾರೆ ಇವತ್ತು ಮನೆಯಲ್ಲಿ, ಅದಕ್ಕೋಸ್ಕರ ಆರಾಮಾಗಿ ಖುಷಿಯಾಗಿ ಇವತ್ತು ಅವರು ಎಷ್ಟೊತ್ತಕ್ಕ ಬೇಕಾಗುತ್ತೆ ಅಷ್ಟೊತ್ತಕ್ಕ ಮಲಗಲಿ ಅಂತ ಅವ್ರನ್ನ ಬಿಟ್ಟಿದ್ದೀನಿ. ಬನ್ನಿ ಇವಾಗ ಮೇನ್ ಮ್ಯಾಟರ್ನ ಮಾತಾಡ್ತೀನಿ. ನಮ್ಮಮ್ಮ ಬಂದು 3 ದಿನ ಆಗಿದೆ ಫ್ರೆಂಡ್ಸ್. ಬಟ್ ನಮ್ಮ ಮಮ್ಮಿ ಬಂದಾಗಿಂದ ನನಗಂತೂ ನೀವು ನೋಡ್ತಾ ಇದ್ದೀರಲ್ಲ, ಒಂದೇ ಒಂದು ಕೆಲಸನೂ ಸಹ ನನ್ನ ಕೈಲಿ ಮಾಡಿಸ್ತಾ ಇಲ್ಲ. ಪ್ರತಿಯೊಂದು ಕೆಲಸನೂ ಅವರೇ ಮಾಡ್ತಾರೆ. ಈಗ ಬೆಳಗ್ಗೆನೂ ಅಷ್ಟೇ, ನಾನು ವಾರ ಅಂತ ಬೇಗ ಇದ್ದಿದ್ದಕ್ಕೆ ಅವರೂ ನನ್ನ ಜೊತೆ ಬೇಗ ಇದ್ದು ಮನೆ ಒಳಗಡೆ ಎಲ್ಲ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಟ್ರು. ಅಂಡೆ ಒಲೆ ಊರಿಗೆ ನೀರು ಕಾಯಿಸೋದಕ್ಕೆ ಉರಿ ಹಾಕಿದ್ರು. ನಾನು ಅಷ್ಟರಲ್ಲಿ ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಸ್ನಾನ ಮಾಡಿ ವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಇವರು ಆಲ್ರೆಡಿ ಅಡುಗೆ ಮನೆ ಕೆಲಸನೂ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ಇವತ್ತು ಮಸಾಲೆ ರೊಟ್ಟಿ ಮಾಡಿ ಬದನೆಕಾಯಿ ಮತ್ತು ಕಾಳಿತ್ತು ಅಂದ್ಬಿಟ್ಟು ಎಲ್ಲ ಹಾಕಿ ಪಲ್ಯ ಮಾಡ್ತೀನಿ ಅಂತ ರೆಡಿ ಮಾಡ್ಕೊತಾ ಇದ್ರು. ಸೊ ನಮ್ಮ ಮಮ್ಮಿ ಆ ಕೆಲಸ ಮಾಡ್ತಾಯಿದ್ರಲ್ಲ, ಅದೇ ಗ್ಯಾಪಲ್ಲಿ ನಮ್ಮ ಮನೆಯವರು ಅಡಿಕೆ ಪ್ಯಾಕೆಟ್ಗಳಿಗೆಲ್ಲ ನೀರು ಬಿಟ್ಟು 2-3 ದಿವಸ ಆಗಿದೆ ಅಂದ್ಬಿಟ್ಟು ಅವರೂ ನೀರು ಬಿಡ್ತಾಯಿದ್ರು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಅವರು ಗಾಡಿಗಳನ್ನೆಲ್ಲ ವಾಶ್ ಮಾಡೋದಕ್ಕೆ ಮತ್ತು ಹಸುನೆಲ್ಲ ತೊಳೆಯೋದಕ್ಕೆ ಯೂಸ್ ಆಗುತ್ತೆ ಅಂತ ಈ ಗನ್ನನ್ನು ತೊಗೊಂಬಂದು ಇಟ್ಕೊಂಡಿದ್ದಾರೆ. ಸೊ ಅದೇ ಗನ್ನಲ್ಲೇ ಅವರು ಅಡಿಕೆ ಪ್ಯಾಕೆಟ್ಗಳಿಗೆಲ್ಲ ನೀರು ಬಿಡ್ತಾಯಿದ್ರು. ಸೊ ಅವ್ರವ್ರ ಕೆಲಸಗಳನ್ನು ಅವ್ರು ಮಾಡ್ಕೊತಾ ಇದ್ರು. ನಮ್ಮ ಮಗಳು ಅಷ್ಟೇ ಅವ್ರ ಅಪ್ಪನ ಜೊತೆ ಇನ್ನೂ ಎದ್ದಿರಲಿಲ್ವಲ್ಲ, ಈಗಿನ ಎದ್ದು ಫ್ರೆಶ್ ಮೂಡಲ್ಲಿ ಹೊರಗಡೆ ಬರ್ತಾಯಿದ್ರು. ಇನ್ನು ನಮ್ಮ ಮನೆಯವರು ಅದೇ ಗ್ಯಾಪಲ್ಲಿ ಕರುಗಳು ಮತ್ತು ಹಸುಗಳನ್ನ ಎಲ್ಲದನ್ನು ಒಂದೇ ಸತಿ ಗನ್ ಹಾಕ್ಕೊಂಡಿದ್ದಾಗಲೇ ತೊಳೆದು ಬಿಟ್ರೆ ಬೆಟರ್ ಆಗುತ್ತೆ. ಇನ್ನು ಆಮೇಲೆ ಚೆನ್ನಾಗಿ ಮಧ್ಯಾಹ್ನದ ಮೇಲೆಲ್ಲ ಬಿಸಿಲಲ್ಲೆಲ್ಲ ಚೆನ್ನಾಗಿ ಒಣಿಕೊತವೆ ಆ್ಯಂಡ್ ಮೇವನ್ನು ಸಹ ಚೆನ್ನಾಗಿ ತಿಂತವೆ ಅನ್ನೋ ಕಾರಣಕ್ಕೋಸ್ಕರ ಕರುಗಳ್ನು ಮತ್ತು 2 ಕರುನು ಹಸುನು ಟ್ಯಾಕ್ಟ್ರಿ ಬೈಕು ಎಲ್ಲದನ್ನು ಅವರು ವಾಶ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಇನ್ನು ನಾನು ಟೈಮ್ ಆಗಿತ್ತು ಅಂದ್ಬಿಟ್ಟು 7 ಗಂಟೆ ಅಷ್ಟರಲ್ಲೆಲ್ಲ ಡೈರಿ ಹತ್ರ ಹೋಗ್ಬೇಕಲ್ಲ, 7-7:15 ಅಷ್ಟರಲ್ಲಿ ಹೋಗಿ ಡೈರಿ ಹತ್ರ ಇದ್ದಿದ್ದ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು 8:15-8:15 ಆಗಿತ್ತು. ನೋಡ್ತಾ ಇದ್ದೀರಲ್ಲ, ನಮ್ಮಮ್ಮ ನಾನು ಡೈರಿಯಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ಅವರು ರೊಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಅವರು ರೊಟ್ಟಿನ ಬೇಯಿಸೋದಕ್ಕೆ ಸಹ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ಒಬ್ಬರೇ ತಟ್ಕೊಂಡು ಬೇಯಿಸೋದಕ್ಕೆ ಟೈಮ್ ಆಗುತ್ತೆ ಅಂತ, ಬಿಡು ಮಮ್ಮಿ ನಾನು ರೊಟ್ಟಿನೆಲ್ಲ ತಟ್ಟಿ ಕೊಡ್ತೀನಿ, ನೀನು ಬೇಯಿಸ್ಕೊಂಡಿವಂತೆ ಅಂತ ಹೇಳ್ಬಿಟ್ಟು ಅವರು ಬೇಯಿಸ್ತಾಯಿದ್ರು ಒಂದು ಸೈಡು. ನಾನು ಒಂದು ಸೈಡು ಉಂಡೆಗಳನ್ನೆಲ್ಲ ಹಾಕ್ಕೊಂಡು ಕೈಯಲ್ಲೇ ರೊಟ್ಟಿನ ತಟ್ಟಿ ಕೊಡ್ತಾಯಿದ್ದೆ. ಸಿಂಪಲ್ಲಾಗಿ ರೊಟ್ಟಿ ರೆಸಿಪಿನೂ ಸಹ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಕ್ಕಿ ಹಸಿ ಹಿಟ್ಟನ್ನು ಫಸ್ಟು ಜಲ್ಡೆ ಹಿಡ್ದು ಅಕ್ಕಿ ಹಸಿ ಹಿಟ್ಟು ತೊಗೊಂಡಿದ್ದಾರೆ. ಅದಕ್ಕೇ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ, ಉಪ್ಪು, ಜೀರಿಗೆ ಇದೆಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದೀತಾ ಇರುವಂಥ ಬಿಸಿನೀರನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಹಸಿಟ್ಟನ್ನು ನಾದಿ ಇಟ್ಕೊಂಡಿದ್ರು. ಸೊ ರೊಟ್ಟಿ ಅಷ್ಟೇ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಈ ಥರ ಮಸಾಲೆ ರೊಟ್ಟಿಗಳನ್ನ ಮಾಡ್ಕೊಂಡು ತಿನ್ನೋದು ಅಂತ. ಬರೀ ಅಕ್ಕಿ ರೊಟ್ಟಿ ಮಾತ್ರ ಅಲ್ಲ, ಇದೇ ರೀತಿಯಾಗಿ ರಾಗಿ ರೊಟ್ಟಿನೂ ಸಹ ಮಾಡ್ಕೊಬೋದು. ನನಗೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಇವೆರಡಕ್ಕಿಂತ ತುಂಬ ಇಷ್ಟ ಆಗೋದು ಅಂತ ಅಂದರೆ ರವೆ ರೊಟ್ಟಿ. ಈ ರವೆಗೆ ನೀರು ಹಾಕಿ ಒಂದು 1/4 ಅವರ್ ನೆನೆಯೋದಕ್ಕೆ ಬಿಟ್ಬಿಟ್ಟು ಇಷ್ಟೆಲ್ಲ ಐಟಮ್ಸ್ಗಳನ್ನು ಹಾಕ್ಬಿಟ್ಟು ಸ್ವಲ್ಪ ತೆಳ್ಳಗೆ ಇರೋ ಥರ ಮಾಡಿಕೊಂಡು ಅದನ್ನು ಹಂಚಿನ ಮೇಲೇ ಬೆಳೆದ್ಬಿಟ್ಟು ಆ ರೊಟ್ಟಿಗೆ ಸ್ವಲ್ಪ ಚಟ್ನಿನ ಹಾಕ್ಕೊಂಡು ತಿಂತಾಯಿದ್ರೆ ವಾವ್ ಎಷ್ಟು ಚೆನ್ನಾಗಿರುತ್ತೆ ಅಂತೀರ. ನನಗಂತೂ ತುಂಬ ಇಷ್ಟ. ನಿಮಗೆಲ್ಲರಿಗೂ ಯಾವ್ಯಾವ ರೀತಿಯಾದಂಥ ರೊಟ್ಟಿಗಳಿಷ್ಟ ಅಂತ ಕಮೆಂಟ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನೋಡಿ ಕಾಳು ಮತ್ತು ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಪಲ್ಯನೂ ಸಹ ಮಾಡಿದ್ದಾರೆ. ರೊಟ್ಟಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿ ಪಲ್ಯ, ಬಿಸಿ ಬಿಸಿ ರೊಟ್ಟಿ, ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ವಾವ್, ಎಷ್ಟೇ ಆದರೂ ಅಮ್ಮ ಮಾಡೋ ಕೈ ರುಚಿ ಮುಂದೆ ನಾವು ಮಾಡೋ ಅಂಥದ್ದೆಲ್ಲ ಏನೂ ಇರಲ್ಲ ಅಲ್ವಾ. ನಾನು ಅಷ್ಟೇ ಈ ನಡುವೆ ಅಂತೂ ನಮ್ಮಮ್ಮನ ತುಂಬ ಮಿಸ್ ಮಾಡ್ಕೊತೀನಿ. ಬಿಕಾಸ್ ನಾನು ಡೈರಿ ಓಪನ್ ಮಾಡಿ ಈಗ 2 ತಿಂಗಳಾಗಿರೋದು. ಬಟ್ ಮುಂಚೆ ಎಲ್ಲ ನಾನು ಫ್ರೀಯಾಗಿ ಮನೇಲೇ ಇದ್ದಂಥ ಟೈಮ್ಗಳಲ್ಲಿ
ಜಾಸ್ತಿ ಅಮ್ಮ ಮನೆಗೆ ಟ್ರಾವೆಲ್ ಮಾಡ್ತಾಯಿದ್ದೆ. ಸಣ್ಣ ಪುಟ್ಟ ವಿಚಾರಗಳಲ್ಲಿ ಏನಾದರೂ ಹಬ್ಬಗಳಾಗಿರ್ಬೋದು, ಸಣ್ಣ ಸಣ್ಣ ಹಬ್ಬ, ಅಡಿಕೆ ಕುಯ್ಯೋದಕ್ಕಾಗಿರ್ಬೋದು, ಕಾಯಿ ಕಿತ್ತಾಗ, ಇಲ್ಲ ಅಮ್ಮಂಗೆ ಬೇಜಾರಾಗ್ತೈತೆ, ಇಲ್ಲ ಅಂದರೆ ಅಮ್ಮಂಗೆ ಒಂಚೂರು ಹುಷಾರಿಲ್ದಂಗೆ ಆದಾಗ, ನನಗೆ ಹುಷಾರಿಲ್ದಂಗೆ ಆದಾಗ, ನನ್ನ ಮಗಳಿಗೆ ಹುಷಾರಿಲ್ದಂಗೆ ಆದಾಗಲೂ ಅಷ್ಟೇ ನಾನು ಪ್ರತಿ ಸತಿನೂ ಊರಿಗೆ ಹೋಗಿ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಬರ್ತಾಯಿದ್ದಿದ್ದು. ಇನ್ನು ಅಮ್ಮ ಬಂದು ಆಲ್ರೆಡಿ 3 ದಿವಸ ಆಗಿತ್ತು. ಇವತ್ತು ಆಲ್ರೆಡಿ ಹೊರಟಿದ್ರು ಊರಿಗೆ ಹೋಗಬೇಕು ಅಂತ. ಬಟ್ ಇವತ್ತಂತೂ ನಮ್ಮಮ್ಮ ಫುಲ್ ಎಮೋಷ್ನಲ್ ಆಗಿಬಿಟ್ಟಿದ್ದಾರೆ. ಬಿಕಾಸ್ ನಮ್ಮ ಮಮ್ಮಿ ಮುಂಚೆ ಈ ಥರ ಜಾಸ್ತಿ ಬರ್ತಾ ಇರಲಿಲ್ಲ ನಮ್ಮ ಮನೆಗೆ. ವರ್ಷಕ್ಕೆ ಒಂದು 3-4 ಸತಿ ಬರ್ತಿದ್ರೇ ಹೈಯೆಸ್ಟು. ಬಟ್ ಆದರೆ ಈ ನಡುವೆ ಆ ಥರ ಇಲ್ಲ. ಅವರೇನೆ ಆಲ್ರೆಡಿ ನಾನು ಡೈರಿ ಓಪನ್ ಮಾಡಿದ್ರಿಂದ ಒಂದು 3-4 ಸತಿ ಈಗಲೇ ಬಂದುಬಿಟ್ಟಿದ್ದಾರೆ. ಈಗ ಅಮ್ಮ ಬೆಟ್ಟಕ್ಕೆ ಹೋಗಿ ತುಂಬ ದಿನ ಆಗಿತ್ತು ಅಂದ್ಬಿಟ್ಟು ನಾವು ಇಲ್ಲೇ ಊರು ಬಸ್ ಬರುತ್ತಲ್ಲ, ಊರು ಬಸ್ ಹತ್ಕೊಂಡು ಜೇನ್ಕಲ್ ಸಿದ್ದೇಶ್ವರ ಆರ್ಚ್ ಹತ್ರ ಇಳ್ಕೊಂಡು, ಇನ್ನು ಅಲ್ಲೇ ಆಟೋನು ಸಿಕ್ತು ಅಂದ್ಬಿಟ್ಟು ಆಟೋ ಹತ್ಕೊಂಡು ನಾನು ನಮ್ಮಮ್ಮ, ಇನ್ನು ಸೀಟ್ ಆಟೋ ಅಲ್ವಾ, ಬೇರೆ ಜನಗಳು ಸಹ ಇದ್ದೇ ಇರ್ತಾರೆ. ಅಲ್ಲಿಂದ ಸೀದಾ ನಾವು ಮತ್ತೆ ಬಂದಿದ್ದೆ ಜೇನ್ಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ. ಅಮ್ಮ ಬೆಟ್ಟಕ್ಕೆ ಬರೋದು ತುಂಬ ಅಪರೂಪ. ನಾವಂತೂ ಇಲ್ಲೇ ಅರಸೀಕೆರೆಯಲ್ಲಿ ಇರ್ತೀವಿ ಅಂದ್ಬಿಟ್ಟು ಏನಿಲ್ಲ ಅಂದರೂ ತಿಂಗಳಿಗೆ ಒಂದು 2-3 ಸತಿ ಅಂತೂ ಬರ್ತಾನೆ ಇರ್ತೀವಿ. ಬಟ್ ಆದರೆ ಅಮ್ಮ ಈಗ ಒಂದು 4 ತಿಂಗಳಾಗಿತ್ತು. ಆವಾಗಲೂ ಅಷ್ಟೇ ಪೌರ್ಣಮಿಲಿ ಇಲ್ಲೇ ಇದ್ದರು ಅಂದ್ಬಿಟ್ಟು ನಾವೇ ಕರ್ಕೊಂಡ್ಬಂದಿದ್ದು. ಇನ್ನು ಅದಾದಮೇಲೆ ಬಂದಿರಲಿಲ್ಲ ಅಂದ್ಬಿಟ್ಟು ಈಗ ಬಂದು ಬೆಟ್ಟ ಹತ್ತಿ ಇಳಿದು ಊರಿಗೆ ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ಕೆಳಗಡೆನೇ ಪೂಜೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದು. ಇನ್ನು ಅಮ್ಮ ಊರಿಂದ ಬರ್ತಾನೆ ಹೂವನ್ನೆಲ್ಲ ತೊಗೊಂಬಂದಿದ್ರು. ಅಲ್ಲಿ ಅಮ್ಮರು ಸಾವಂತಿಗೆ ಹೂವಿನ ಗಿಡ ಹಾಕಿದ್ದಾರೆ. ಸೊ ಅಲ್ಲಿಂದ ಒಂದಷ್ಟು ಹೂವುಗಳನ್ನು ತಂದಿದ್ರು. ಅದನ್ನೆಲ್ಲದನ್ನು ಕಟ್ಟಿ ನಾವು ನಮ್ಮೂರಲ್ಲಿ ಇರುವಂಥ ದೇವ್ರುಗಳಿಗೆಲ್ಲ ಕೊಟ್ಟು ಪೂಜೆನ ಮಾಡಿಸ್ಕೊಂಡಿದ್ದೋ. ನಾವು ಏನೇ ಒಂದು ಮೊದಲನೇ ಬೆಳೆ ಅಂತ ಬಂದಾಗ ಅದರಲ್ಲಿ ಬಿಡುವಂಥ ಮೊದಲನೇ ಫಸಲನ್ನು ದೇವ್ರಿಗೆ ಅರ್ಪಿಸೋದಂಥದ್ದು ಎಲ್ಲರಿಗೂ ಇರುವಂಥ ರೂಢಿಯಾಗಿರುತ್ತಲ್ವ. ಸೊ ಅದೇ ರೀತಿಯಾಗಿ ನಾವು ಬಂದು ಜೇನ್ಕಲ್ ಸಿದ್ದೇಶ್ವರನ ಪಾದಕ್ಕೆ ಅರ್ಪಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಒಂದು 10 ನಿಮಿಷ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದೋ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಈ ಜೇನಂತೂ ಒಂದು 6-7 ತಿಂಗಳಿಂದ ನಾನು ಅಬ್ಸರ್ವ್ ಮಾಡಿದ್ದೀನಿ, ಅಲ್ಲೇ ಇದೆ. ಆ ಹುಳಗಳು ಅಷ್ಟೇ ಯಾರಿಗೂ ಯಾವತ್ತೂ ಏನೂ ತೊಂದರೆಗಳು ಕೊಟ್ಟಿಲ್ಲ. ಕೆಲವೊಬ್ರಿಗೆ ಅಂದರೆ ಏನೋ ಸಣ್ಣ ಪುಟ್ಟ ಅವರು ಪರ್ಸ್ನಲ್ ಪ್ರಾಬ್ಲಮ್ಗಳು ಮಾಡ್ಕೊಂಡು ಬಂದಿರೋ ಟೈಮ್ಗಳಲ್ಲಿ ಮಾತ್ರ ಕೊಟ್ಟಿದ್ದಾವೆ, ಕಚ್ಚಿದ್ದಾವೆ ಅನ್ನೋದನ್ನು ನಾನು ಕೇಳಿದ್ದೀನಿ. ಇನ್ನು ಅದನ್ನು ಬಿಟ್ಟು ಈ ಜೇನುಗಳಿಗೆ ಯಾರಿಗೂ ಯಾವತ್ತೂ ಏನೂ ಪ್ರಾಬ್ಲಮ್ಗಳು ಕೊಟ್ಟಿಲ್ಲ. ಇನ್ನು ಅಲ್ಲಿಂದ ಆಲ್ರೆಡಿ ಒಂದು 12 ಗಂಟೆ 12:30 ಆಗಿತ್ತು ಅಂದ್ಬಿಟ್ಟು ಅಲ್ಲೇ ಬೆಟ್ಟದಲ್ಲೇ ಪ್ರಸಾದ ಕೊಡ್ತಾ ಇದ್ರಲ್ಲ, ಪ್ರಸಾದನೂ ಸಹ ತಿಂದ್ಕೊಂಡು ಅಮ್ಮ ಬಸ್ ಹತ್ತಿ ಮನೆಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಬಂದು ನಾವು ಪ್ರಸಾದನೂ ಸಹ ತೊಗೊತಾ ಇದ್ದು. ಇವತ್ತಂತೂ ಬೆಟ್ಟದಲ್ಲಿ ಇರೋವಂಥ ಚೌಟ್ರಿಲಿ ಒಂದು ಬರ್ತ್ಡೇ ಫಂಕ್ಷನ್ ಇತ್ತು. ಸೊ ಜನ ಅಂತೂ ಬೆಟ್ಟದಲ್ಲಾಗ್ಬೋದು, ಊಟದಲ್ಲಲ್ಲಿ ತಕ್ಕ ಮಟ್ಟಿಗೆ ಜನ ಅಂತೂ ಇದ್ದೇ ಇದ್ದರು. ಬರ್ತ್ಡೇ ನಡೀತಿತ್ತು ಅಂತ ಹೇಳಿದ್ನಲ್ಲ, ಅದಕ್ಕೂ ಸಹ ಫಸ್ಟ್ ಇಯರ್ ಬರ್ಡೇ. ಆ ಗರ್ಲ್ ಬೇಬಿನೂ ಆ ಪಾಪನೂ ಸಹ ತುಂಬ ಚೆನ್ನಾಗಿತ್ತು. ನಾನು ನೋಡಿಬಿಟ್ಟು ಹಾಗೆ ದೂರದಿಂದನೇ ನೋಡಿಕೊಂಡು ಬಂದು, ಇನ್ನು ಮತ್ತೆ ಅಲ್ಲಿಂದನೇ ಸೀಟ್ ಆಟೋಗಳು ಅರಸೀಕೆರೆ ಬಸ್ ಸ್ಟ್ಯಾಂಡ್ವರೆಗೂ ಸಹ ಸೀಟ್ ಆಟೋಗಳು ಅವೈಲಬಲ್ ಇದೆ. ಸೊ ಅದಕ್ಕೋಸ್ಕರ ನಾವು ಅಲ್ಲಿಂದನೇ ಮತ್ತೆ ಇನ್ನು ಆರ್ಚ್ ಹತ್ರ ಇಳಿದು ಅಲ್ಲಿ ಬಸ್ ಹತ್ತೋದು ಇಳಿಯೋದು ಈ ಅಗಳೆ ಎಲ್ಲ ಬೇಡ ಅಂದ್ಬಿಟ್ಟು ಡೈರೆಕ್ಟಾಗಿ ಬಸ್ ಸ್ಟ್ಯಾಂಡ್ ಹತ್ರನೇ ಬಿಡೋವಂಥ ಆಟೋಗಳನ್ನು ನೋಡಿಕೊಂಡು ನಾವು ಆಟೋನೂ ಸಹ ಹತ್ಕೊಂಡು, ಸೊ ಇಲ್ಲಿಂದ ಅರಸೀಕೆರೆಗೆ ಈ ಸೀಟ್ ಆಟೋಗಳು ಇನ್ನೇನು ಜಾಸ್ತಿ ಏನು ಚಾರ್ಜ್ ಮಾಡೋದಿಲ್ಲ, ಬರೀ ಒಂದು 30 ರೂಪಾಯಿ ಅಷ್ಟು ಚಾರ್ಜ್ ಮಾಡ್ಕೊತಾರೆ. ಸೊ ನಾವನ್ನ ಅಲ್ಲಿಗೆ ಬಂದ್ಬಿಟ್ಟು ಅಮ್ಮನೂ ಸಹ ಬಸ್ ಹತ್ಸಿ, ಇನ್ನು ಅಲ್ಲಿಂದ ನಾನು ಸಹ ನಮ್ಮೂರ ಕಡೆ ಆರ್ನಹಳ್ಳಿಗೆ ಬಸ್ ಸಿಕ್ತು ಅಂದ್ಬಿಟ್ಟು ಹತ್ಕೊಂಡು ಹೊರಟೆ. ಸೊ ಹೋಗುವಾಗ ನನಗೂ ಸಹ ತುಂಬ ಬೇಜಾರಾಗ್ತಾಯಿತ್ತು, ಅಮ್ಮನ ಈ ಥರ ಕಳಿಸ್ಬಿಟ್ಟು ರಿಟರ್ನ್ ಹೊರಟಿದ್ನಲ್ಲ. ನಾವು ಹೆಣ್ಮಕ್ಳುಗಳು ಮದುವೆ ಆಗಿ ಎಷ್ಟೇ ವರ್ಷ ಆದ್ರೂ ಏನು ಮಾಡೋದಕ್ಕಾಗಲ್ಲ. ತವ್ರ ಮನೆಯಿಂದ ನಾವು ಹೊರಟು ಬರುವಾಗಲೇ ಆಗ್ಬೋದು, ಅಥವಾ ನಮಗೆ ಬಂದು ನಮ್ಮ ಮನೆಯಿಂದ ತವ್ರ ಮನೆಯವರು ರಿಟರ್ನ್ ಹೊರಟಿ ಹೋಗುವಾಗ ಆಗುವಂಥ ಎಮೋಷನ್ಗಳು ಏನು ಮಾಡೋಕ್ಕಾಗಲ್ಲ. ನಮಗೆ ಹೆಣ್ಮಕ್ಳಿಗೆ ಇದೆಲ್ಲ ಸಹಜ ಅಂತಲೇ ಹೇಳ್ಬೋದು. ಹಾಗೆ ಬರ್ತಾ ಆರ್ಚ್ಗೆ ಮತ್ತೆ ಕೈ ಮುಕ್ಕೊಂಡು ಅಲ್ಲಿಂದ ಆರ್ನಹಳ್ಳಿಗೆ ಬಂದು ತಲುಪಿದೆ. ಆರ್ನಹಳ್ಳಿಗೆ ಬರ್ತಿದ್ದಾಗೇ ನಮ್ಮ ಯಜಮಾನ್ರು ಬಂದರು ನನ್ನ ಪಿಕಪ್ ಮಾಡಿಕೊಂಡು ಊರಿಗೆ ಕರ್ಕೊಂಡು ಹೋಗೋಕ್ಕೆ. ಅಷ್ಟರಲ್ಲಿ ಆಲ್ರೆಡಿ 2 ಗಂಟೆ ಆಗಿತ್ತು. ನಮ್ಮ ಮಗಳೂ ಸಹ ಅಂಗನವಾಡಿಯಿಂದ ಕಾಲ್ ಮಾಡಿಸಿದ್ರು, ಅಮ್ಮ ಬನ್ನಿ ಇವತ್ತು ಮನೆಗೆ ಕರ್ಕೊಂಡೋಗಿ ಅಂತ. ಸೊ ನಾವು ಹಾಗೆ ಆನ್ ದ ವೇ ಬರ್ತಾ ಊರಿಗೆ ಬರ್ತಿದ್ದಾಗೇ ಫಸ್ಟ್ ಮನೆಗೆ ಹೋಗಲಿಲ್ಲ, ಮಗಳನ್ನ ಬಂದು ಅಂಗನವಾಡಿಯಿಂದ ಕರ್ಕೊಂಡು ಮನೆ ಕಡೆ ಬಂದು. ಅಷ್ಟರಲ್ಲಿ ನಮ್ಮ ಮೇಡಮ್ ಅವರು ಫುಲ್ ನಿದ್ದೆಗೆ ಹೋಗ್ಬಿಟ್ಟಿದ್ರು. ಅವ್ರ ಮಿಸ್ಸು ಇಲ್ಲೇ ಬಿಟ್ಟೋಗಿ ಅಂದರು. ಮತ್ತೆ ಬಿಸಿಲಲ್ಲಿ ಏನು ಹಿಡ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ಹೇಗಿದ್ರು ಗಾಡಿ ಇತ್ತಲ್ಲ, ಸೊ ಅದೇ ಗಾಡೀಲಿ ಕರ್ಕೊಂಬಂದು ಅವ್ರನ್ನೂ ಸಹ ಮಂಚದ ಮೇಲೆ ಮಲಗಿಸ್ದೆ. ನಮ್ಮ ಮಗಳಿಗೆ ಇನ್ನೂ ಗೊತ್ತಿಲ್ಲ ಅವ್ರ ಅಮ್ಮಮ್ಮ ಊರಿಗೆ ಹೋಗಿದ್ದಾರೆ ಅಂತ. ಎದ್ಮೇಲೆ ಗೊತ್ತಾದವಂತೂ ತುಂಬ ರೋಸ್ತಾರೆ ಪಕ್ಕ. ಇನ್ನು ಮಗಳನ್ನೆಲ್ಲ ಮಲಗಿಸಾದ್ಮೇಲೆ ನಮ್ಮ ಯಜಮಾನ್ರು ಬಾ ಅಲ್ಲಿ ನಮ್ಮ ಸೀಬೆ ಗಿಡ 2 ಸೀಬೆ ಗಿಡಗಳಿದ್ದಾವೆ. ಸೊ ಅಲ್ಲಿ ಒಂದು ಸೀಬೆ ಮರದಲ್ಲಿ ಕಾಯಿ ಬಿಟ್ಟಿದ್ದಾವೆ, ಅದು ಆಲ್ರೆಡಿ ಹಣ್ಣಾಗ್ತಾಯಿದೆ.
ಬಾ ಕಿತ್ಕೊಂಬರೋಣ ಅಂತ ಕರ್ಕೊಂಡೋದ್ರು. ಸೊ ನಾನು ಅಷ್ಟೇ ನೋಡ್ಕೊಂಡು ಹೊರಟೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಮ್ಮ ಯಜಮಾನ್ರು ಇಲ್ಲೇ ಮನೆ ಮುಂದೆ ಆಗಿರೋದ್ರಿಂದ ಇವತ್ತು ನಾನು ಅರಸೀಕೆರೆಗೆ ಹೋಗಿ ಬರೋ ಅಷ್ಟರಲ್ಲಿ ಇಲ್ಲೆಲ್ಲ ಗೇಮೇನೆಲ್ಲ ಮಾಡಿದ್ದಾರೆ. ಇನ್ನು ಸೆಂಟ್ರಲ್ಲಿ ನಾವು ಒಂದು 6ರಿಂದ 7 ಹಣ್ಣಿನ ಗಿಡಗಳನ್ನ ಸಹ ಹಾಕ್ಕೊಂಡಿದ್ದೀವಿ. ಅಂದರೆ ಬಟರ್ ಫ್ರೂಟ್ ಆಗಿರ್ಬೋದು, ನೇರಳೆ ಹಣ್ಣು, ಚಿಕ್ಕದು ನೆಲ್ಲಿಕಾಯಿ ಗಿಡ, ಮತ್ತು ಬೆಟ್ಟದ ನೆಲ್ಲಿಕಾಯಿ, ಈ ಥರ ಕೆಲವೊಂದು ಹಣ್ಣಿನ ಗಿಡಗಳನ್ನು ಹಾಕ್ಕೊಂಡಿದ್ದೀವಿ. ಸೊ ಫ್ಯೂಚರಲ್ಲಿ ಮನೆಗೆ ಮತ್ತು ಮಕ್ಳುಗಳಿಗೆಲ್ಲ ತಿನ್ನೋದಕ್ಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಇನ್ನು ಇಲ್ಲಿ ನಾವಿರುವಂಥ ಜಮೀನಲ್ಲಿ ಮುಂಚೆ ಒಂದು 4ರಿಂದ 5 ಸೀಬೆ ಮರಗಳಿದ್ದವು. ಅದೆಲ್ಲ ಅಷ್ಟು ಟೇಸ್ಟ್ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗ ನಾವು 2 ಸೀಬೆ ಗಿಡಗಳನ್ನು ಮಾತ್ರ ಬಿಟ್ಕೊಂಡು ಇನ್ನು ಎಲ್ಲ ಗಿಡಗಳು ಮರಗಳನ್ನೆಲ್ಲ ಕಟ್ ಮಾಡಿ ಹಾಕ್ಸಿದ್ದಾರೆ ನಮ್ಮ ಯಜಮಾನರು. ಈ 2 ಗಿಡಗಳಲ್ಲಿ ಒಂದು ಬಂದು ಕೆಂಪುಗೆ ಇರುತ್ತಲ್ಲ ರೆಡ್ ಕಲರ್ ಸೀಬೆಹಣ್ಣು, ಇನ್ನೊಂದು ಬಂದು ವೈಟ್ ಕಲರ್ ಸೀಬೆಹಣ್ಣು. ವೈಟ್ ಕಲರ್ ಸೀಬೆಹಣ್ಣಿನ ಗಿಡದಲ್ಲಂತೂ ಎಷ್ಟು ಫಸಲು ಹಿಡಿದಿದೆ ಅಂದರೆ ಈ ವರ್ಷ ತುಂಬ ಫಸಲು ಹಿಡ್ದಿದೆ. ನಾನಂತೂ ಈ ಸೈಡ್ ಬಂದೇ ಇರಲಿಲ್ಲ, ಅಬ್ಸರ್ವ್ ಮಾಡಿರಲಿಲ್ಲ, ನೋಡಿರಲಿಲ್ಲ. ಇವತ್ತು ಬಂದಲ್ಲ, ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಸಣ್ಣ ಸಣ್ಣ ಪೀಚ್ಗಳು ಅಂದರೆ ಏನಿಲ್ಲಾರು ಇಷ್ಟು ಫಸಲು ಒಟ್ಟಿಗೆ ಏನಾದರೂ ಬಿಟ್ಟರೆ ಮರನೇ ಎಲ್ಲಿ ಮುರ್ಕೊಂಡು ಬೀಳುತ್ತೋ ವೆಯ್ಟ್ಗೆ ಇನ್ನೂ ಅಷ್ಟು ಫಸಲು ಹಿಡಿದಿದೆ. ನೋಡೋಣ ಎಲ್ಲ ಕಾಯಿ ಏನಾದರೂ ಬಿಡುತ್ತಾ ಅಥವಾ ಏನಾದರೂ ಒಂದಷ್ಟು ಉದುರುತ್ತಾ ಅಂತ. ಇನ್ನು ಈ ಸೈಡ್ ಇರೋವಂಥದ್ದು ಇವಾಗ ಫಸಲು ಬಿಟ್ಟಿರೋವಂಥದ್ದು ಬಂದು ರೆಡ್ ಕಲರ್ ಸೀಬೆ ಗಿಡ. ಅದರಲ್ಲಿ ಒಂದು 4ರಿಂದ 5 ಹಣ್ಣುಗಳಿತ್ತು. ಸೊ ಅದನ್ನೆಲ್ಲದನ್ನು ನಾವು ಕಿತ್ಕೊಂಡು ಮನೆಗೆ ಬಂದು ತೊಳೆದು ಎತ್ತಿಟ್ಟು ಪಾಪು ಎದ್ಮೇಲೆ ಕಟ್ ಮಾಡಿಕೊಡೋಣ ಅಂತ. ಬಟ್ ನಾನೇನು ನನ್ನ ಮಗಳಿಗೆ ಜಾಸ್ತಿ ಸೀಬೆ ಹಣ್ಣು ತಿನ್ನಿಸೋಲ್ಲ, ಬಟ್ ಆದರೆ ನಮ್ಮ ಗಿಡದಲ್ವ ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ತಿನ್ಸೋಣ ಅಂದ್ಬಿಟ್ಟು. ಅರಸೀಕೆರೆಯಿಂದ ಬರ್ತಾ ನಮ್ಮಮ್ಮ ಪಾಪ್ಕಾರ್ನ್ದು ಇದೇನು ಲೇಸ್ ಥರ ಎಲ್ಲ ಬರುತ್ತಲ್ಲ ಅದನ್ನು ಕೊಟ್ಟು ಕಳಿಸಿದ್ರು ಪಾಪುಗೆ ಅಂತ. ನಾನು ಒಟ್ಟಿಗೆ ಪ್ಯಾಕೆಟ್ನ ಕೊಟ್ಬಿಟ್ರೆ ನನ್ನ ಮಗಳು ಒಂದೇ ಸತಿಗೆ ತಿಂದು ಖಾಲಿ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಈ ಸೋಪಿನ ಬಾಕ್ಸು ಎತ್ತಿಟ್ಟು ಅಲ್ಲೇ ತುಂಬ ದಿನ ಆಯಿತು. ಸೊ ಅದನ್ನ ಎತ್ಕೊಂಡು ತೊಳೆದು ಒಣಗಿಸ್ಬಿಟ್ಟು ಅದರೊಳಗೆಲ್ಲ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಏರ್ ಟೈಟ್ ಮಾಡಿರೋದ್ರಿಂದ ಅದು ಜಾಸ್ತಿ ದಿನವೂ ಇರುತ್ತೆ, ಮೆತ್ತಗಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ. ಇನ್ನು ಅದನ್ನೆಲ್ಲ ಎತ್ತಿಟ್ಬಿಟ್ಟು ನನಗೆ ಬ್ರಹ್ಮಕಮಲ ಹೂವು ಅಂದರೆ ತುಂಬ ಇಷ್ಟ. ಏಕೆಂದರೆ ಎಲ್ಲ ಕಡೆ ನಾನು ನೋಡಿದಾಗ ಆ ಗಿಡಗಳು ಹೂವು ಬಿಟ್ಟಾಗ ಅದನ್ನು ಪೂಜೆ ಮಾಡುವಂಥ ಪದ್ಧತಿ ಎಲ್ಲ ನನಗೆ ತುಂಬ ಇಷ್ಟ ಆಗೋದು. ಅದಕ್ಕೆ ನಾನು ಹಾಕಬೇಕು, ಬೆಳೆಸಬೇಕು ಅನ್ನೋ ಆಸೆ ತುಂಬ ಇತ್ತು. ಬಟ್ ಆದರೆ ನನಗೆಲ್ಲೋ ಅದು ಗಿಡ ಎಲೆ ಸಿಗ್ತಾ ಇರಲಿಲ್ಲ. ಆದರೆ ಇವತ್ತು ಪಾಪನ ಅಂಗನವಾಡಿಯಲ್ಲಿ ಬಿಟ್ಟು ಬರುವಾಗ ಅಲ್ಲೊಬ್ಬರು ಮನೆ ಹತ್ರ ಇತ್ತು, ನೋಡಿ ಕೇಳಿ ಅಮ್ಮಂಗೂ 1-2 ಎಲೆ ಕಿತ್ಕೊಂಬಂದು ಕೊಟ್ಟೆ. ನಾನು 1-2 ಕಿತ್ಕೊಂಬಂದು ಇವತ್ತು ಶುಕ್ರವಾರ ಒಳ್ಳೆ ದಿನ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಹಾಕ್ತಾಯಿದ್ದೀನಿ. ನೋಡೋಣ ಹೇಗಿರುತ್ತೆ ಇದ್ರ ಗ್ರೋತ್ ಅಂತ ಎಲ್ಲ. ನನಗೆ ಗಿಡಗಳನ್ನು ಬೆಳೆಸೋದು, ವೆರೈಟಿ ಹೂವಿನ ಗಿಡಗಳು ಅಂದರೆ ನೋಡೋಣ ಇಷ್ಟ ಯಾವ ರೀತಿಯಾಗಿ ಬರುತ್ತೆ ಅನ್ನೋದಕ್ಕೆ ತುಂಬ ಇಷ್ಟ. ಅದಕ್ಕೋಸ್ಕರ ಜಾಸ್ತಿ ಹಣ್ಣಿನ ಗಿಡಗಳು, ಹೂವಿನ ಗಿಡಗಳನ್ನು ಜಾಸ್ತಿ ಬೆಳೆಸ್ತಾ ಇರ್ತೀನಿ ನಾನು. ಇದೇ ರೀತಿಯಾಗಿ ಈ ನಡುವೆ ನಾನು ಬ್ರಹ್ಮಕಮಲ ಒಂದೇ ಅಲ್ಲ, ಚಿಂತಾಮಣಿ ಗಿಡ ಬರುತ್ತಲ್ಲ ಸಣ್ಣ ಸಣ್ಣ ಹೂವುಗಳು, ಅದನ್ನು ಸಹ ಒಂದು 10ರಿಂದ 15 ಗಿಡಗಳನ್ನ ಹಾಕಿದ್ದೀನಿ. ಮತ್ತು ಬಟಾನ್ಸ್ ಹೂವನ್ನು ಸಹ ಇಲ್ಲೇ ಮನೆ ಮುಂದೆಗಡೆ ಒಂದು 15 ಸೇವಂತಿಗೆ ಹೂವನ್ನು ಸಹ ಹಾಕಿದ್ದೀನಿ. ಸೊ ಈ ಥರ ನೋಡೋಣ, ಗಿಡಗಳಲ್ಲಿ ಹೂವು ಬಿಟ್ಟಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ. ಬೆಳಗ್ಗೆ ಅಮ್ಮ ಹೋಗೋದಕ್ಕಿಂತ ಮುಂಚೆನೇ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿದ್ರು, ಅವರೇ ಒಣಗಾಕಿನೂ ಸಹ ಹೋಗಿದ್ರು. ಸೊ ಇವಾಗ ಆಲ್ರೆಡಿ ಸಂಜೆ 4 ಗಂಟೆ 4:15 ಆಗ್ತೈತೆ, ಬಿಸಿಲನ್ನು ಸಹ ಕಮ್ಮಿ ಆಗ್ತೈತೆ. ಅದಕ್ಕೇ ಒಗೆದಾಕಿರುವಂಥ ಬಟ್ಟೆಗಳು, ಬೆಡ್ಶೀಟು ಎಲ್ಲದನ್ನು ಒಳಗೆತ್ತಿಡೋಣ. ಇನ್ನು ಆಮೇಲೆ ಒಂದು ಸ್ವಲ್ಪ ವೆದರ್ ತಣ್ಣಗಾದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಮೆತ್ತಗಾಗ್ತವೆ ಅನ್ನೋ ಕಾರಣಕ್ಕೋಸ್ಕರ ಬಟ್ಟೆನೆಲ್ಲ ನೋಡೋಣ ಅಂತ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಸಂಜೆ ಕಸ ಗುಡಿಸಿ ಮುಖ ಎಲ್ಲ ತೊಳ್ಕೊಂಡು ನಾನು ಬಂದಿದ್ದೆ ಸೀದಾ ಮತ್ತು ಸಂಜೆ ವಾರ ಪೂಜೆಗಳನ್ನು ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ. ನಾನು ದೀಪದೆಣ್ಣೆ ಖಾಲಿಯಾಗಿ ತರೋದಕ್ಕಾಗಿರಲಿಲ್ಲ ಅಂದ್ಬಿಟ್ಟು ಇವಾಗ ಬಂದು ನಾವೇನು ತಲೆಗೆ ಯೂಸ್ ಮಾಡ್ತೀವಲ್ಲ ಹರಳೆಣ್ಣೆ, ಅದನ್ನೇ ನಾನು ಹರಳೆಣ್ಣೆನೇ ಹಾಕ್ಕೊಂಡಿದ್ದೀನಿ ಬಾಟ್ಲಲ್ಲಿ. ಅದನ್ನೇ ನಾನು ಸಪ್ರೇಟಾಗಿ ಇಟ್ಟಿರುವಂಥ ಬಾಟ್ಲಿಂದು. ಸೊ ಅದನ್ನೇ ಇವಾಗ ನಾನು ಪೂಜೆಗೂ ಸಹ ಬಳಸ್ಕೊತಾ ಇದ್ದೀನಿ. ಇನ್ನೊಂದು ವಿಚಾರ ಏನು ಗೊತ್ತಾ, ನಾನು ಮಾಡ್ತಿದ್ದೀನಿ ಅಂತ ನಾನು ನಿಮಗೆ ಹೇಳೋದಲ್ಲ, ಬಟ್ ಆದರೆ ಪ್ರತಿದಿನ ಮನೆಯಲ್ಲಿ ಬೆಳಗ್ಗೆ ಸಂಜೆ ಪೂಜೆ ಮಾಡೋದ್ರಿಂದ ಸಿಗುವಂಥ ಮನಃಶಾಂತಿ ಮತ್ತು ಮನೆಯಲ್ಲಿ ಪ್ರತಿದಿನ ಪೂಜೆ, ದೀಪ ಹಚ್ಚೋದು, ಗಂಧದ ಕಡ್ಡಿ ಬೆಳಗೋದು, ಕರ್ಪೂರ, ಈ ಸಾಂಬ್ರಾಣಿ ಸ್ಮೆಲ್ಗಳಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರನಾದ್ರೂ ನಾವು ಮನೆಯಲ್ಲಿ ಇರುವಂಥ ನೆಗೆಟಿವಿಟಿನ ದೂರ ಮಾಡೋದಕ್ಕಾಗ್ಬೋದು, ಮತ್ತು ಒಂದು ಕೆಟ್ಟ ಪರಿಣಾಮಗಳು, ದೃಷ್ಟಿಗಳು, ಇದೆಲ್ಲದನ್ನು ನಾವು ದೂರ ಮಾಡಬೇಕು ಅಂದರೆ ಸೊ ನಾವು ಡೈಲಿ ಪೂಜೆ ಮಾಡುವಂಥದ್ದು, ಸಾಂಬ್ರಾಣಿ ಧೂಪ ಹಾಕುವಂಥದ್ದು, ಈ ಥರ ಎಲ್ಲ ಮಾಡ್ತಾ ಇರಬೇಕಾಗುತ್ತೆ ಮನೇಲಿ.
ಇನ್ನು ನಾನು ಪೂಜೆ ಎಲ್ಲ ಮಾಡಿ ಮುಗಿಸಿ ಮಗಳಿಗೆ ಹಾಲೆಲ್ಲ ಕುಡಿಸ್ಕೊಂಡು ಡೈರಿ ಕಡೆ ಹೊರಡೋ ಅಷ್ಟೊತ್ತಿಗೆ ಸಂಜೆ 6 ಗಂಟೆ 6 ಕಾಲು ಆಗಿತ್ತು. ಅಷ್ಟು ಆಲ್ರೆಡಿ ಸಣ್ಣಗೆ ಮಳೆ ಬರ್ತಾಯಿತ್ತು. ನಮ್ಮ ಯಜಮಾನ್ರು ಮಗಳು ಛತ್ರಿ ಇಟ್ಕೊಂಬಂದು ನಾವು ಹಾಗೆ ಹೋಗಿ ಡೈರಿಲೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ರಾತ್ರಿ ಊಟನೂ ಎಲ್ಲ ಮುಗಿಸ್ಕೊಂಡು ಗ್ಯಾಸ್ ಎಲ್ಲ ತುಂಬ ಗಲೀಜಾಗ್ಬಿಟ್ಟಿತ್ತು. ಗ್ಯಾಸ್ ಕ್ಲೀನ್ ಮಾಡ್ಕೊಳೋದಕ್ಕೆ ಅಮ್ಮನ ಜೊತೆ ಅಳತೆ ಹೊಡ್ಕೊಂಡು 2 ದಿವಸದಿಂದ ನಾನು ಗ್ಯಾಸ್ ಕಡೆ ಗಮನ ಕೊಟ್ಟು ಕ್ಲೀನೇ ಮಾಡ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ಇವಾಗ ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆಗೆ ಕ್ಲೀನಿಂಗ್ ಮಾಡ್ಕೊಬೇಕು ಅನ್ನೋ ರೀತಿ ಎಲ್ಲ ಆಗಿರೋಲ್ಲ ಅಂದ್ಬಿಟ್ಟು ಸೊ ನೈಟೇ ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಗ್ಯಾಸನ್ನು ಸಹ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಅದೇ ಪ್ರತಿದಿನ ಕ್ಲೀನ್ ಮಾಡ್ತೀವಿ, ಕ್ಲೀನ್ ಮಾಡಲ್ಲ ಅಂತ ಅಲ್ಲ, ಸ್ವಲ್ಪ ಹಾಲು ಉಕ್ಕಿದ್ದೆಲ್ಲ ಹಾಗೇ ಇತ್ತು. ಜಸ್ಟ್ ಹಾಗೆ ಬಟ್ಟೆಯಲ್ಲಿ ವೈಪ್ ಮಾಡ್ಕೊಳೋದಕ್ಕೂ ನಾರಲ್ಲೆಲ್ಲ ತಿಕ್ಕಿ ಕ್ಲೀನ್ ಮಾಡ್ಕೊಳೋದಕ್ಕೂ ವ್ಯತ್ಯಾಸ ಇರುತ್ತಲ್ಲ. ಸೊ ಅದೇ ರೀತಿಯಾಗಿ ಇವಾಗ ನಾನು ಡೀಪ್ ಕ್ಲೀನನ್ನು ಮಾಡ್ಕೊತಾ ಇದ್ದೀನಿ. ನನ್ನ ಸ್ಟವನ್ನು ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಕ್ಲೀನಾಗಿ ಒರೆಸಿ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಕಸ ಇಲ್ದಲ್ಲಿರೋ ಥರ ಕಸ ಗುಡಿಸ್ಬಿಟ್ಟು ಕ್ಯಾಬಿನೆಟ್ನೆಲ್ಲ ಅದ್ರ ಮೇಲಿರುವಂಥ ಪಾತ್ರೆಗಳನ್ನೆಲ್ಲ ತೆಗ್ದು ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿ ಇಡೋದ್ರಿಂದನೂ ಮನೆಗೆ ಕೆಲವೊಂದು ಪಾಸಿಟಿವಿಟಿ ಅನ್ನೋದಿರುತ್ತೆ. ಆ್ಯಂಡ್ ಮುಂಚೆಯಿಂದ ನಮ್ಮ ಹಿರಿಯರು ಹೇಳ್ಕೊಂಬಂದಿರೋ ಪದ್ಧತಿ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಮನೆಯನ್ನು ಸ್ವಚ್ಛವಾಗಿಡಬೇಕು, ಅಡುಗೆ ಮನೆ ಕ್ಲೀನಾಗಿರಬೇಕು. ಅದ್ರ ಜೊತೆ ನಮ್ಮ ನೈಟ್ ಮೇಯ್ನಾಗಿ ಬಂದು ಎಂಜಲ್ ಪಾತ್ರೆಗಳನ್ನು ಮನೆಯೊಳಗೆ ಇಡಬಾರ್ದು, ಹೊರಗಡೆ ಇಡಬೇಕು ಅಂತ ಹೇಳ್ತಾರೆ. ನಾನು ಮುಂಚೆ ಎಲ್ಲ ಹೊರಗಡೆ ಇಡ್ತಾ ಇದ್ದೆ, ಬಟ್ ಆದರೆ ಇಲ್ಲಿ ನಮ್ಮ ಮನೆ ಹತ್ರ ಈ ನಡುವೆ ನಾಯಿಗಳು ತುಂಬ ಜಾಸ್ತಿ ಆಗಿಬಿಟ್ಟಿದ್ದಾವೆ. ಸೊ ನಾನು ಈ ಸೈಡೆ ಪಾತ್ರೆ ಎಲ್ಲ ಇಟ್ಟಿದ್ರೆ ಆ ನಾಯಿಗಳು ಬಂದು ಏನು ಮಾಡಿರ್ತಾವೆ ಗೊತ್ತಾ, ಒಂದೊಂದೇ ಪಾತ್ರೆನ ತಗೊಂಡೋಗಿ ಅಕ್ಕಪಕ್ಕದಲ್ಲಿರೋ ತೋಟಗಳಲ್ಲೆಲ್ಲ ಹಾಕಿ ಬಂದಿರ್ತವೆ. ಅದಕ್ಕೆ ಈಗ ಒಂದು 4-5 ಡೇಸಿಂದ ಏನು ಮಾಡ್ತಾಯಿದ್ದೀನಿ ಅಂದರೆ ನೈಟ್ ಪಾತ್ರೆನ ಈಚೆ ಇಡೋದ್ರ ಜೊತೆಗೆ ತೊಳೆದು ಇಟ್ಬಿಟ್ರೆ ನಮಗೆ ಬೆಟರ್ ಅಲ್ವಾ. ಅದಕ್ಕೆ ಆ ಕಾರಣಕ್ಕೋಸ್ಕರ ರಾತ್ರಿ ಹೊತ್ತು ಪಾತ್ರೆಗಳನ್ನು ಸಹ ಊಟ ಎಲ್ಲ ಆದಮೇಲೆ ತೊಳೆದು ಎತ್ತಿಟ್ಬಿಟ್ರೆ ಮನೆಯೂ ಕ್ಲೀನಾಗಿರುತ್ತೆ, ಪಾತ್ರೆಯೂ ಕ್ಲೀನಾಗಿರುತ್ತೆ. ಆ್ಯಂಡ್ ಬೆಳಗ್ಗೆ ಎದ್ದು ಇಷ್ಟು ಪಾತ್ರೆ ತೊಳಿಬೇಕಲ್ಲ ಅನ್ನೋ ಟೆನ್ಷನ್ನು ಸಹ ಇರಲ್ಲ. ಬೇರೆ ಕೆಲಸಗಳೆಲ್ಲ ಫಟಾಫಟ್ ಅಂತ ಆಗೋಗ್ಬಿಡ್ತವೆ. ಆ ಕಾರಣಕ್ಕೋಸ್ಕರ ನಾನು ಬಂದು ಹೊರಗಡೆ ಪಾತ್ರೆ ತೊಳ್ಕೊತಾ ಇದ್ದಿದ್ದರಿಂದ ನನ್ನ ಮಗಳು ಮತ್ತು ನಮ್ಮ ಯಜಮಾನ್ರು ಇಬ್ಬರು ನನಗೆ ಕಂಪ್ನಿ ಕೊಟ್ಕೊಂಡು ಅಲ್ಲೇ ಆಟ ಆಡ್ಕೊಂಡು ಓಡಾಡ್ತಾಯಿದ್ರು. ನನ್ನ ಮಗಳು ಅಷ್ಟೇ ರನ್ನಿಂಗ್ ರೇಸ್ ಯಾರು ಫಸ್ಟು ಅಂದ್ಬಿಟ್ಟು ಅವರಪ್ಪ ಮಗಳು ಮಧ್ಯ ಕಾಂಪಿಟೇಷನ್ ತೊಗೊಂಡು ಇಬ್ಬರು ಒಳ್ಳೆ ಆಟಗಳಾಡಿ ಊಟ ಆದಮೇಲೆ ಒಳ್ಳೆ ವಾಕಿಂಗ್ ಮಾಡಿಕೊಂಡು ಮುಗಿಸಿದ್ರು. ನಾನು ಪಾತ್ರೆ ಎಲ್ಲ ತೊಳೆದು ಅವನ್ನೆಲ್ಲ ಎತ್ತಿಟ್ಟು ಬರೋ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಇವತ್ತು ಮಧ್ಯಾಹ್ನ ತೋಟದ ಹತ್ರ ಅಲ್ಲಿ ಗೊತ್ತಿರೋರು ಯಾರೋ ಒಬ್ಬರು ಟೊಮೊಟೊ ಕೊಯ್ತಾಯಿದ್ರು ಅಂದ್ಬಿಟ್ಟು ಟೊಮೊಟೊ ತೊಗೊಂಬಂದಿದ್ರು ಮನೆಗೆ. ದುಡ್ಡು ಕೊಡ್ತೀನಿ ಅದನ್ನೆಲ್ಲ ತೊಗೊಂಬಂದು ಸುರಿದು ಚೆಕ್ ಮಾಡೋಕ್ಕೆ ಹಾರಾಕಿದ್ರು. ಸುರಿದ್ಬಿಟ್ಟು ಅಂದರೆ ಏನಾರ ಕೊಳ್ತೋಗಿರೋವು ಹುಳಪಳ ಇರೋ ಅಂಥವು ಏನಾರ ಮಿಕ್ಸ್ ಆಗಿರ್ತವೆ ಅಂದ್ಬಿಟ್ಟು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಚೂರು ಏನೂ ಇರಲಿಲ್ಲ, ಎಲ್ಲ ಚೆನ್ನಾಗಿತ್ತು. ಅದನ್ನು ಇವಾಗ ಮತ್ತೆ ಅಟ್ಟದ ಮೇಲೆ ಹಾರಾಕೋದಕ್ಕೋಸ್ಕರ ಅಪ್ಪ ಮಗಳು ಇಬ್ಬರು ಸೇರಿಕೊಂಡು ಮತ್ತು ಚೀಲಕ್ಕೆಲ್ಲ ತುಂಬಿ ಅಟ್ಟದ ಮೇಲೆ ತಗೊಂಡೋಗಿ ಹಾರಾಕಿ ಬಂದು ನಾವು ನೈಟ್ ಮಲಗೋ ಅಷ್ಟರಲ್ಲಿ ಒಂದು 10 ಗಂಟೆ ಆಗಿತ್ತು. ಅವರಪ್ಪ ಮಂಚದ ಮೇಲೆ ಮಲಗ್ತಾರೆ ಅಂದ್ಬಿಟ್ಟು ಅವ್ರ ಮಗಳು ನನ್ನ ಜೊತೆ ಬಂದು ಮಲಗ್ತಾಯಿದ್ಲು. ಇದಾಗಿತ್ತು ಇವತ್ತಿನ ವ್ಲಾಗ್. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.